ಇದ್ದಾರೆ. ಆರೋಪ ಮತ್ತು ವಿವಾದ ಏನು ಅಂತ ಹೇಳಿದ್ರೆ, ನೀವು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಅವ್ರು ಬರೋದು ಕೂಡ ಬಟ್ ವೀಸಾ ಅಲ್ಲ ಒಂದ್ ನಿಮಿಷ ನಾವು ಭಾರತೀಯರು, ನಾವು ಭಾರತೀಯ ನಾಗರಿಕರು, ಯಾವನು ತಪ್ಪನ್ನು ಯಾವನಿಗೂ ಅಧಿಕಾರ ಇಲ್ಲ, ಸರಿ ಅನ್ನೋಕ್ಕೂ ಅಧಿಕಾರ ಇಲ್ಲ. ಅವ್ರು ಯಾರು ನಮಗೆ ತಪ್ಪು ಸರಿ ಅಂತ ಹೇಳಕ್ಕೆ ನಮಗ್ ಗೊತ್ತಿಲ್ವಾ? ಪ್ರಶ್ನೆ ಇರೋದು ಒಳ್ಳೆ ಚೆನ್ನಾಗೈತಲ್ಲ, ಶಫಿ ಸರ್ ನೋಡಿ ಕ್ಲಿಯರ್ ತಪ್ಪು ಗೊತ್ತಿದೆ, ನಾವು ಮಾಡ್ತಾ ಇದೀವಿ. ನಮಗೇನ್ ಟೀಚರ್ಸ್ ಅಲ್ಲ ಅವರು, ಆಯ್ತು ಬಿಜೆಪಿ ಅವರು ನಮ್ಮ ಟೀಚರ್ಸ್ ಅಲ್ಲ, ನಮ್ಮ ಯಜಮಾನತನ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ವಾಸುದೇವಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ರಿಯಾಕ್ಷನ್ ಸರ್, ಈಗ ಸದ್ಯ ನಡೀತಾ ಇರುವಂತ ಈ ಬೆಳವಣಿಗೆ ಅಲ್ಲ, ಈ ಕಾಂಗ್ರೆಸ್ನವ್ರಿಗೆ ಮುಸ್ಲಿಂ ಓಲೈಕೆ ಜಾಸ್ತಿ ಆಗಿದ್ಯಾ ಅಂತ ಹೇಳ್ಬಿಟ್ಟು ಮಾಡುವಂತದಿಲ್ಲ ಬಿಜೆಪಿ ಅವರು. ಅವ್ರದೇ ಪ್ರಶ್ನೆ ಇರ್ಲಿ, ಯಜಮಾನತನ ಮಾಡಕ್ ಬರಬೇಡಿ ಯಾರು ಅಂತ ಹೇಳ್ತಾ ಇರೋದು. ನಾವು ಭಾರತೀಯ ಇರಿ ಒಂದ್ ನಿಮಿಷ, ನಾವು ಭಾರತೀಯ ನಾಗರಿಕರು, ಒಂದ್ ನಿಮಿಷ, ನಾವು ಭಾರತೀಯ ನಾಗರಿಕರು, ಅವ್ರಿಗಿರೋ ಅಷ್ಟೇ ಹಕ್ ನಮಗೂ ಇದೆ. ನಮ್ಮ ಮೇಲೆ ಯಜಮಾನತನ ಮಾಡಕ್ ಬರಬೇಡಿ. ಯಾರು ಇಲ್ಲ ಅಂತ ಹೇಳಿಲ್ವಲ್ಲ, ಪ್ರಶ್ನೆ ಆಗುತ್ತೆ, ಉತ್ತರ ತಗೊಳ್ಳೋಣ. ತಗೊಳ್ಳಿ ಉತ್ತರ. ಒಂದ್ ನಿಮಿಷ, ಇವಾಗ ತಾವೇನ್ ಕೇಳ್ತಾ ಇದ್ದೀರಾ? ಮುಸ್ಲಿಮ್ಸ್ ಅವ್ರನ್ನ ಹೋಲಿಕೆ ಮಾಡ್ತಾ ಇರುವಂತ ಆರೋಪ ಬರ್ತಾ ಇದೆ ನಿಮ್ಮ ಮೇಲೆ. ಆಯ್ತಾ ಸರ್, ಬಿಜೆಪಿ ಅವ್ರೇನು ಹೋಲಿಕೆ ಮಾಡಿಲ್ಲ ಅಂತನಾ ಮುಸ್ಲಿಮ್ಸ್ ಅವ್ರನ್ನ? ಇಲ್ಲಿ ಕಳೆದ ಗೌರ್ಮೆಂಟಲ್ಲಿ ಶಾದಿ ಭಾಗ್ಯ ಕೊಟ್ಟಾಗ ನೀವು ಮುಸ್ಲಿಮ್ಸ್ಗೆ ಶಾದಿ ಭಾಗ್ಯ ಕೊಟ್ರಿ, ನೀವು ಶಾದಿ ಭಾಗ್ಯನ ಮುಸ್ಲಿಮ್ಸ್ ಮೈನಾರಿಟಿ ಕೊಟ್ರಿ. ಮೈನಾರಿಟಿ ಅಂದಮೇಲೆ ಮುಸ್ಲಿಮ್ಸ್ ಒಂದೇ ಇಲ್ಲ ಸರ್, ಮೈನಾರಿಟಿಯಲ್ಲಿ ಜೈನ್ಸ್ ಬರುತ್ತೆ, ಇವೆಲ್ಲ ಬರ್ತವೆ, ಸಿಖ್ ಕ್ರಿಶ್ಚಿಯನ್ಸ್ ಬರ್ತದೆ, ಪಾಶೀರ್ ಬರ್ತಾರೆ, ಸಿಖ್ ಬರ್ತಾರೆ, ಇವರೆಲ್ಲ ಕೂಡ ಮೈನಾರಿಟಿ. ಅದು ಕೊಟ್ಟಿದ ತಕ್ಷಣ ಇವರೇನಂದ್ರು, ಓ ಮುಸ್ಲಿಮ್ಸ್ನ ಓಲೈಕೆ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ಏನು ಮಾಡಿದ್ರು ಮೋದಿಯವರು, 1 ವರ್ಷ ಆದಮೇಲೆ ತಿರ್ಗಾ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಶಾದಿ ಭಾಗ್ಯ ಕೊಟ್ಟರು. ಇವ್ರು ಮುಸ್ಲಿಂ ಓಲೈಕೆ ಮಾಡಿಲ್ವಾ? ಇವ್ರು ಬಾಂಗ್ಲಾದೇಶಕ್ಕೆ ದುಡ್ಡು ಕೊಟ್ರಲ್ಲ, ಇವ್ರು ಕೊಡ್ಲಿಲ್ವಾ? ಫಂಡ್ ಕೊಡ್ಲಿಲ್ವಾ? ಇಷ್ಟು ಕೊಟ್ಟು ಫಂಡ್ ಕೊಟ್ಟರು. ಅಲ್ಲಿ ಯಾರಿದ್ದಾರೆ? ಮುಸ್ಲಿಮ್ಸ್ ಇದ್ದಾರೆ. ಇವರು ನಾನು ಹೇಳ್ತಾ ಇರೋದು ಒಂದು ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆ ಹಾಕೊಂಡು ಹೋಗೋಣ ಮುಂದಕ್ಕೆ. ಏನ್ ಗೊತ್ತಾ, ಈಗ ಅವ್ರೇನ್ ಮಾಡಿದ್ರು, ಇವ್ರೇನ್ ಮಾಡಿದ್ರು, ಯಾರದೇ ಇರ್ಲಿ ಯಾಕೆ ಹೇಳ್ಬಾರ್ದು? ಆಯ್ತು, ಒಂದ್ ನಿಮಿಷ ಇರಿ ವಾಸುದೇವ್ ಸರ್. ನೋಡಿ ಪ್ರಶ್ನೆ ಇಷ್ಟೇ ಸಿಂಪಲ್ ಆಗಿ, ಆಗ್ಲೇ ಒಂದು ಮಾತು ಹೇಳಿದ್ರು. ಇಲ್ಲಿ ಧರ್ಮಗುರುಗಳು ಬರ್ತಾ ಇದ್ದಾರೆ. ಟೂರಿಸ್ಟ್ ಆಕ್ಟ್ ಅಂದ್ರೆ ನೋಡಿ, ಈ ದ ಫಾರಿನರ್ಸ್ ಆಕ್ಟ್ 1947 ಇದ್ರ ಪ್ರಕಾರ ಟೂರಿಸ್ಟ್ಗಳು ಬಂದ್ರೆ ಅವರು ಯಾವುದೇ ರೀತಿಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರ್ದು, ಪ್ರಚಾರವನ್ನ ಮಾಡಬಾರ್ದು, ಭಾಷಣವನ್ನ ಮಾಡಬಾರ್ದು. ಬಟ್ ಆ ಪಾಂಪ್ಲೆಟ್ ಅನ್ನ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಒಂದು ಪಾಂಪ್ಲೆಟ್ ಹಾಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೋಸ್ಟರ್ ಬಂದಿತ್ತಲ್ವಾ, ಆ ಪೋಸ್ಟರ್ ಹಾಕೊಳ್ಳಿ ಸ್ಕ್ರೀನ್ ಅಲ್ಲಿ. ಏನ್ ಸರ್, ಆ ಪೋಸ್ಟರ್ ಅಲ್ಲಿ ಏನಿತ್ತು? ಅವರೆಲ್ಲರೂ ಬರ್ತಾ ಇದ್ದಾರೆ, ಭಾಷಣ ಮಾಡ್ತಾರೆ. ಇದು ಅವಶ್ಯಕತೆ ಇತ್ತ? ಅಲ್ಲ, ಇದು ರಾಂಗ್ ಅಲ್ವಾ? ಸ್ವಾಮಿ ವಿವೇಕಾನಂದ ಅವರು ಪ್ರಶ್ನೆ ತಪ್ಪಿದೆ. ಸ್ವಾಮಿ ವಿವೇಕಾನಂದ ಅವರು ಅಮೆರಿಕಾಗೆ ಹೋಗಿ ಭಾಷಣ ಮಾಡೋದು ತಪ್ಪ? ನೀವು ನಿಮ್ ಪ್ರಶ್ನೆನೇ ತಪ್ಪಾಗಿದೆ ನೋಡಿ. ಸ್ವಾಮಿ ವಿವೇಕಾನಂದ ಅವರು ಅಮೆರಿಕಾಗೆ ಹೋಗಿ ಧಾರ್ಮಿಕ ಒಂದು ಭಾಷಣ ಮಾಡುದು ತಪ್ಪ? ನಿಮ್ ಪ್ರಶ್ನೆನೇ ತಪ್ಪಾಗಿದೆ ರೀ. ಯಾಕೆ ಹೇಳಂಗಿಲ್ಲ? ತಪ್ಪಿದ್ರೆ ತಪ್ಪಂಗ್ ಹೇಳಂಗಿಲ್ವಾ? ಒಳ್ಳೆ ಚೆನ್ನಾಗಿ ಹೇಳ್ತೀರಲ್ಲ. ಸ್ವಾಮಿ ವಿವೇಕಾನಂದ ಅವರು ಅಮೆರಿಕ ಹೋಗಿ ಭಾಷಣ ಮಾಡಿದ್ದಾರೆ, ಸ್ವಾಮಿಗಳೆಲ್ಲ ಹೋಗಿ ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಗೆ ಅವಕಾಶ ಬಂದಾಗ ನೀವು ಮಾತಾಡಿ, ಮಾತಾಡುವಾಗ ಯಾವುದೇ ಕಾರಣ ಭಾರತೀಯ ನಾಗರಿಕರು ತಪ್ಪಲ್ಲ. ನಿಮ್ಮ ವಾದ ಟೈಮ್ ಕೊಡ್ತೀನಿ, ನಿಮ್ಮ ವಾದ ಏನು ಅನ್ನೋದನ್ನ ನಾಗರಿಕರಿಗೆ ಓಲೈಕೆ ಯಾಕೆ ಬಳಸ್ತೀರಾ? ಅಲ್ಲ, ಓಲೈಕೆ ಏನು? ಓಲೈಕೆ ನಮ್ಮ ಹಕ್ಕು ನಮಗ್ ಕೊಟ್ರೆ ಓಲೈಕೆ ಚೆನ್ನಾಗೈತಲ್ಲ. ನಮ್ ರೈಟ್ಸ್ ನಮಗ್ ಕೊಟ್ರೆ ಓಲೈಕೆ ಹೇಗಾಗುತ್ತೆ?
ಓಲೈಕೆ ಅಂತ ಯಾಕೆ ಬಳಸ್ತೀರಾ? ರಿಕ್ವೆಸ್ಟ್ ತಗೊಳ್ಳಿ, ರಿಕ್ವೆಸ್ಟ್ ಮಾಡ್ತಾ ಆಯ್ತು, ಒಂದ್ ನಿಮಿಷ. ಮುಸಲ್ಮಾನರಿಗೆ ಓಲೈಕೆ ಅಲ್ಲ. ನಮ್ ರೈಟ್ಸ್ ನಮಗೆ ಕೊಟ್ಟರೆ ಓಲೈಕೆ ಅಂತ ಯಾಕೆ ಹೇಳ್ತೀರಾ? ಓಕೆ, ಆಯ್ತು ಶಫೀಕ್ ಸರ್, ನೋಡಿ. ತಪ್ಪು ಹೇಳ್ಬೇಡಿ, ನಿಮ್ಗೆ ಸರಿಯಾದ ಪದ ಬಳಸಿ, ಆಯ್ತು, ತಾವು ಪದ ಸರಿಯಾಗಿ ಬಳಸಿ. ಸರಿಯಾದ ಪದ ಬಳಸಿ. ಮಹೇಶ್, ಯಾಕೆ ನಾವು ರೇ ಕಾನೂನಲ್ಲಿದೆ ರೀ, ಅಲ್ಲ, ಏನು ನಮ್ ರೈಟ್ಸ್ ನಮ್ಗಿದೆ ಕಾನೂನಲ್ಲಿ. ಓಲೈಕೆ ಅಂತ ಯಾಕೆ ಬಳಸ್ತೀರಾ? ಬಳಸಬೇಡಿ, ನಿಮ್ಗೆ ಯಾಕೆ ತಪ್ಪು ಪದ ಬಳಸಬೇಡಿ. ನಮಗೋಸ್ಕರ ತಪ್ಪು ಪದ ಬಳಸಬೇಡಿ. ನೀವು ಕಾಂಗ್ರೆಸ್ ನಾವು ಮುಸ್ಲಿಮ್ಸ್ ರೀ, ಭಾರತೀಯ ಮುಸಲ್ಮಾನರು, ಕಾಂಗ್ರೆಸ್ ಸರ್ಕಾರವನ್ನು ಕೇಳ್ತೀರಾ? ಭಾರತೀಯ ಕಾಂಗ್ರೆಸ್ ಪಕ್ಷವನ್ನು ಕೇಳ್ತೀರಾ? ಕಾಂಗ್ರೆಸ್ ಪಕ್ಷವನ್ನು ಕೇಳ್ತೀರಾ? ತಪ್ಪು ಪದ ಬಳಸಬೇಡಿ. ಆಯ್ತು, ನಾವ್ ಎದ್ದೋಗೋಣ ಬಿಡ್ರಿ, ನೀವಿಬ್ರೇ ಮಾತಾಡ್ಕೊಳ್ಳಿ. ಆವಾಗ ನಿನ್ನ 17 ನಿಮಿಷ ಆಗಿದೆ. ತಪ್ಪು ಇದ್ ನೋಡಿ, ಪದ ನಾವು ಬರೀ ಉಪಯೋಗಿಸ್ಬೇಡಿ. ಅವ್ರೇ ಮಾತಾಡ್ತಾರೆ. ಏನ್ ಸರ್ ಟೈಮ್ ಇದು? ಕೊಡ್ತೀನಿ ವಾಸುದೇವ್ ಸರ್, ಟೈಮ್ ಕೊಡ್ತೀನಿ ನಿಮ್ಗೆ. ನೋಡಿ, ಒಂದು ರಿಕ್ವೆಸ್ಟ್ ವಾಸುದೇವ್ ಸರ್, ನಿಮ್ಗೆ ಟೈಮ್ ಕೊಡ್ತೀನಿ, ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳಿ. ಒಂದು ಟೈಮ್ ಕೊಡ್ತೀನಿ, ಆ ಟೈಮ್ ಅಲ್ಲಿ ನೀವೇ ಮಾತಾಡಿ, ಯಾರು ಕೂಡ ಮಾತಾಡಲ್ಲ. ಬೇರೆಯವ್ರ ಪ್ರಶ್ನೆ ಕೇಳುವಾಗ, ಬೇರೆಯವ್ರ ಆನ್ಸರ್ ಮಾಡುವಾಗ ದಯವಿಟ್ಟು ನೀವೇ ಮಧ್ಯ ಪ್ರವೇಶ ಮಾಡಬೇಕು. ತಪ್ಪು ಪದ ಬಳಸಬೇಡಿ. ಎಲ್ಲ ನೀವು ಕೌಂಟರ್ ಮಾಡಿ. ಮುಸಲ್ಮಾನರಿಗೆ ತಪ್ಪು ಪದ ನಾನು ಬಳಸಬೇಡಿ. ಮುಸಲ್ಮಾನರಿಗೆ ತಪ್ಪು ಪದವನ್ನ ಬಳಸಿದ್ರೆ ಈಗಲೇ ನಾನು ಕ್ಷಮೆಯನ್ನ ಕೇಳ್ತೀನಿ. ಮುಸಲ್ಮಾನರಿಗೆ ತಪ್ಪು ಪದವನ್ನ ಬಳಸಿದ್ರೆ ನಾನು ಈಗಲೇ ಕ್ಷಮೆಯನ್ನ ಕೇಳ್ತೀನಿ. ಥ್ಯಾಂಕ್ ಯು. ಸರಿ, ಓಕೆ ಸರ್. ಒಂದು ನಿಮಿಷ, ತಾವು ಹೇಳ್ತಾ ಇದ್ದೀರಾ ಬಂದು ಭಾಷಣ ಮಾಡಬಾರ್ದು ಅವರು ಅಂತ. ಸರ್, ನಿಮಗೆ ನೆನಪಿದೆ ಇರಬೇಕು, ಎಲ್ಲರಿಗೂ ಇದೆ ಬಿಡಿ. ಅಮೇರಿಕಾ ಪ್ರೆಸಿಡೆಂಟು ಎಲೆಕ್ಷನ್ ಆಗುವಾಗ ಮೋದಿ ಅವರು ಹೋಗಿ ಏನು ಮಾಡಿದ್ರು ಸರ್? ಮೋದಿ ಹೋಗಿ ಏನ್ ಮಾಡಿದ್ರು? ಒಂದ್ ನಿಮಿಷ ನೋಡಿ, ನೀವು ಹೇಳಿದ್ದು ನಾನು ಮಾತಾಡಬಾರ್ದು, ದಯವಿಟ್ಟು ನೀವು ಮಾತಾಡಬಾರ್ದು, ನೀವು ಮಾತಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಧರ್ಮ ಪ್ರಚಾರಕ್ಕೆ ಹೋಗಿ ಧರ್ಮ ಪ್ರಚಾರಕ್ಕಲ್ಲ ರೀ, ಕಾನೂನು ಇದೆಯಲ್ರಿ. ನಮ್ಮ ಭಾರತದ ಪ್ರಧಾನಮಂತ್ರಿ ಹೋಗಿ ಅಮೆರಿಕ ಪ್ರೆಸಿಡೆಂಟ್ ಬಗ್ಗೆ ಪ್ರಚಾರ ಮಾಡೋದು. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಕೊಡ್ತಿದೆ. ಇಲ್ಲಿ ಕಾನೂನು ಏನು ಹೇಳ್ತಂದ್ರೆ ಗೊತ್ತಿಲ್ಲ. ಮತ್ತೆ ವಾಸುದೇವ್ ಸರ್, ನೀವು ಕ್ಲಿಯರ್ ಆಗಿ ಹೇಳ್ತಾ ಇರೋದೇನು? ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಅವರ ಪ್ರಚಾರಕ್ಕೆ ಹೋಗಿದ್ರು. ಅದು ಹೋಗ್ಬೋದಾ? ಅದು ಬೇರೆ, ಇದು ಬೇರೆ. ಅದು ಬೇರೆ ಅಲ್ಲ ಸರ್, ಧಾರ್ಮಿಕ ಪ್ರಚಾರಕ್ಕೆ ಧರ್ಮ ಪ್ರಚಾರಕ್ಕೆ ಬರೋದಲ್ಲ. ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್, ಒಂದ್ ನಿಮಿಷ ಕೇಳಿ ಸ್ಪಷ್ಟವಾಗಿ. ದ ಫಾರಿನರ್ಸ್ ಆಕ್ಟ್ 1946 ಏನ್ ಹೇಳುತ್ತೆ? ಇದರ ಪ್ರಕಾರ ಬೇರೆ ದೇಶದಿಂದ ಬರುವಂತಹ ಧರ್ಮ ಪ್ರಚಾರಕರು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂತ ಯಾವ ಗುರುಗಳು ಏನೇ ಆಗಿದ್ರು ಕೂಡ ನಮ್ಮ ದೇಶಕ್ಕೆ ಬಂದ್ರೆ, ಭಾರತಕ್ಕೆ ಬಂದ್ರೆ ಅವರು ಇಲ್ಲಿ ಧರ್ಮ ಪ್ರಚಾರವನ್ನ ಮಾಡಬಾರ್ದು. ಓಕೆನಾ? ಇದು ಇದು ಧರ್ಮಕ್ಕೆ ಸಂಬಂಧಪಟ್ಟಂತ. ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಹೋದ್ರು ಅಲ್ಲಿ ಚುನಾವಣೆ, ಅದು ರಾಜಕೀಯ, ಇದು ಧಾರ್ಮಿಕತೆ. ನೋಡಿ ಸರ್, ನರೇಂದ್ರ ಮೋದಿ ಅವರು ಧರ್ಮ ಪ್ರಚಾರಕ್ಕೆ ಹೋಗಿಲ್ಲ. ಸಿಂಪಲ್, ನರೇಂದ್ರ ಮೋದಿ ಅವರು ಧರ್ಮ ಪ್ರಚಾರ ಮಾಡಕ್ ಹೋಗಿಲ್ಲ. ಏನು ಅಂತ ಪ್ರಧಾನಮಂತ್ರಿ ಹೋಗಿದ್ರೆ ಅಮೆರಿಕ ಅಧ್ಯಕ್ಷ ಪ್ರಚಾರ ಮಾಡಕ್ಕೆ ಪ್ರಚಾರ ಮಾಡಿ ಅಮೆರಿಕ ಅಧ್ಯಕ್ಷ ನಿಮ್ಮ ಡೊನಾಲ್ಡ್ ಟ್ರಂಪ್ ಬಂದು ಇವತ್ತು ಅಧ್ಯಕ್ಷನ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರೆ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರೆ ಇವತ್ತು ಏನ್ ಮಾಡ್ತಾ ಇದ್ರೆ ಟ್ರಂಪ್? ಏನಾಗ್ತಾ ಇದೆ ಜನಕ್ಕೆ? ದೇಶ ವಿಷಯಾಂತರಕ್ಕೆ ಒಂದು ಕ್ಲಾರಿಟಿ ನಾನು ಹೇಳ್ತಾ ಇದ್ದೆ. ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗಿ ಪ್ರಚಾರ ಮಾಡಿದ್ದು ರಾಜಕೀಯ. ಬಟ್ ಇದು ಬರೋದು, ಇದು ಧರ್ಮ, ಧಾರ್ಮಿಕತೆ. ಇದಕ್ಕೂ ಅದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಒಂದು ಬ್ರೇಕ್ ತಗೊಂಡು ಮಾತಾಡಿ. ವೀಕ್ಷಕರೇ ನೋಡಿ, ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ಯಾವುದೇ ವಿಚಾರ ಆಗಿದ್ರು ಕೂಡ ರಾಜಕೀಯ ಬಂದೇ ಬರುತ್ತೆ.